ಅಪಘಾತದಲ್ಲಿ ಸೈನಿಕ ಮೃತಪಟ್ಟಿದ್ದಾನೆ. ನವಜಾತ ಶಿಶುವಿನೊಂದಿಗೆ ಪತ್ನಿ ಬಂದಿರೋದು ಕರುಳು ಹಿಂಡುವಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಅಂತ್ಯ ಸಂಸ್ಕಾರ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಬಾರ್ಲಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ರಜೆ ಮೇಲೆ ಬಂದಿದ್ದಾಗ ಸೈನಿಕ ಪ್ರಮೋದ್ ಜಾಧವ್ಗೆ ಅಪಘಾತವಾಗಿತ್ತು. ಪತಿ ತೀರಿ ಹೋದಂತ ಕೆಲವೇ ಗಂಟೆಗಳಲ್ಲಿ ಪತ್ನಿಗೆ ಮಗುವಾಗಿದೆ. ಅದಾಗಲೇ ಹೆರಿಗೆಗಾಗಿ ಆಸ್ಪತ್ರೆಯಲ್ಲಿದ್ದ ಸೈನಿಕನ ಪತ್ನಿ ಜಗತ್ತಿನ ಅರಿವು ಇಲ್ಲದ ನವಜಾತ ಶಿಶು ಯಾವ ಪಾಪ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರತೀಯ ಸೇನೆಯಲ್ಲಿ ಪ್ರಮೋದ್ ಜಾಧವ್ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ರಜೆ ಮೇಲೆ ಗ್ರಾಮಕ್ಕೆ ಬಂದಿದ್ರು. ಈತ ತುಂಬು ಗರ್ಭಿಣಿ ಪತ್ನಿ ಆಸ್ಪತ್ರೆಗೆ ಸೇರಿಸಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಕುಟುಂಬ ಇತ್ತು. ಆದರೆ ದುರದೃಷ್ಟವಶಾತ್ ಸೈನಿಕ ಪ್ರಮೋದ್ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಅರಭಾವಿ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಇದು ಈಗ ಸೈನಿಕ ರಜೆಗೆ ವಾಪಸ್ ಬಂದಿದ್ರು, ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಒಂದು ರೀತಿಯಾಗಿ ಹೃದಯ ವಿದ್ರಾವಕ ಘಟನೆ ಇದು. ಅದಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಹೌದು. ಏನಂತಂದ್ರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬಹುದು. ನಾವು ಎಷ್ಟೋ ಸುದ್ದಿಗಳನ್ನ ಮಾಡ್ತೀವಿ, ಆ ಪ್ರತಿಯೊಂದು ಸುದ್ದಿಗಳಿಗೂ ನಮ್ಮ ಮನಸ್ಸಿಗೆ ಅಷ್ಟೊಂದು ಹತ್ತಲ್ಲ. ಆದ್ರೆ ಈ ಒಂದು ಸುದ್ದಿಯನ್ನ ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ನನ್ನ ಕಣ್ಣಲ್ಲಿ ಸಹ ಕಣ್ಣೀರ್ ಬಂತಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸೈನಿಕರ ಜೀವನ, ಸೋಲ್ಜರ್ಸ್ ಗಳ ಜೀವನ ಏನಿರುತ್ತೆ ಅದು ಅತ್ಯಂತ ಅಂದ್ರೆ ದುರದೃಷ್ಟಕರವಾದಂತ ಇರುತ್ತೆ. ಅವರು ಮದುವೆ ಆದ ಬಳಿಕ ಸಹ ಕೆಲವೊಂದಿಷ್ಟಗಳ ಕಾಲ ಹೆಂಡತಿಯಿಂದ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಯಿಂದ ದೂರ ಇರುವಂತಹ ಸನ್ನಿವೇಶಗಳು ಸಹ ಆಗಿ ಬರುತ್ತೆ. ಆದ್ರೆ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಏನಿದೆ, ಈ ಘಟನೆಯನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರ ಕರಳು ಹಿಂಡುವಂತಹ ಒಂದು ಕತೆ ಇದಾಗಿರುವಂತದ್ದು. ಪ್ರಮೋದ್ ಅಂತ ಹೇಳಿ ಏನು ಅವರ ಸೋಲ್ಜರ್ ಇರ್ತಾನೆ, ಆತ ರಜೆಗೆಂದು ಊರಿಗೆ ಬಂದಿರ್ತಾರೆ. ಊರಿಗೆ ಬಂದು ಇನ್ನು 10 ರಿಂದ 15 ದಿನಗಳ ಕಾಲ ಮಾತ್ರ ಆತನ ರಜೆ ಇರುತ್ತೆ. ಅದಾದ ಮುಗಿಸಿ ಆತ ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತಿರ್ತಾನೆ. ಆದ್ರೆ ಇದೇ ಸಂದರ್ಭದಲ್ಲಿ ಅಂತಂದ್ರೆ ಹೆಂಡತಿ ಡೆಲಿವರಿ ಇದೆ, ಅವ್ರೇನೋ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾರೆ, ತುಂಬು ಗರ್ಭಿಣಿದ್ದಾರೆ. ನಾನ್ ಬಂದಂತ ಸಂದರ್ಭದಲ್ಲಿ ಮಗು ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಸೂಟಿಯನ್ನ ಮ್ಯಾನೇಜ್ ಮಾಡಿಕೊಂಡು ಈ ಏನು ಹೆರಿಗೆ ಆಗಿರುತ್ತಲ್ಲ, ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಂದಿರ್ತಾನೆ. ಆದ್ರೆ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಇನ್ನು ರಸ್ತೆ ಅಪಘಾತದಲ್ಲಿ ಆತ ಮರಣ ಸಹ ಹೊಂತಾನೆ. ಮರಣ ಹೊಂದಿದಂತ ಕೆಲವು ಗಂಟೆಗಳಲ್ಲಿ ಆತ ಏನು ಹೆಂಡತಿ ಇರ್ತಾಳೆ, ಯೋಧನ ಹೆಂಡತಿ ಒಂದು ಹೆಣ್ಣು ಪಾಪುವಿಗೂ ಸಹ ಒಂದು ಜನ್ಮವನ್ನ ಸಹ ನೀಡ್ತಾರೆ. ಅಲ್ಲಿರ್ತಕ್ಕಂಥ ಅಂತ್ಯ ಸಂಸ್ಕಾರಕ್ಕೆ ಏನ್ ಜನ ಸೇರಿರ್ತಾರೆ ಅವರೆಲ್ಲ ಮಮ್ಮಲ ಮರಿಗಿರುವಂತಹ ಘಟನೆ ಇದಾಗಿರುವಂತದ್ದು ಪ್ರವೀಣ್. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಆತ ದೇಶ ಸೇವೆ ಮಾಡ್ತಾ ಇದ್ದ, ತಂದೆ ತಾಯಿಗಳಿಗೆ ಹೆಮ್ಮೆಯನ್ನ ತಂದಿದ್ದ, ಇಡೀ ಊರಿಗೆನೆ ಹೆಮ್ಮೆ ಆದಂತಹ ಮಗ ಇದ್ದ. ಇಂಥ ಸಂದರ್ಭದಲ್ಲಿ ಮಗು ಆಗಿದೆ, ಆ ಮಗುವನ್ನ ನೋಡ್ಬೇಕು, ಮುಖ ನೋಡೋದಕ್ಕೂ ಸಹ ಆತ ಇಲ್ಲ. ಈ ಒಂದು ಏನ್ ಸನ್ನಿವೇಶ ಇದೆ, ಈ ಸನ್ನಿವೇಶ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಏನ್ ಜನ ಇದ್ದಾರೆ, ಜನಸ್ತೋಮನ ಕಣ್ಣೀರು ಸಹ ಒದ್ದೆಯಾಗಿ ಮಾಡುವಂತದ್ದು ಪ್ರವೀಣ್. ಓಕೆ, ಥ್ಯಾಂಕ್ ಯು ಸಂಜು ತಮ್ಮೆಲ್ಲ ಮಾಹಿತಿ. ಅಪಘಾತದಲ್ಲಿ ಸೈನಿಕ ಮೃತಪಟ್ಟಿದ್ದಾನೆ. ನವಜಾತ ಶಿಶುವಿನೊಂದಿಗೆ ಪತ್ನಿ ಬಂದಿರೋದು ಕರುಳು ಹಿಂಡುವಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಅಂತ್ಯ ಸಂಸ್ಕಾರ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಬಾರ್ಲಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ರಜೆ ಮೇಲೆ ಬಂದಿದ್ದಾಗ ಸೈನಿಕ ಪ್ರಮೋದ್ ಜಾಧವ್ಗೆ ಅಪಘಾತವಾಗಿತ್ತು. ಪತಿ ತೀರಿ ಹೋದಂತ ಕೆಲವೇ ಗಂಟೆಗಳಲ್ಲಿ ಪತ್ನಿಗೆ ಮಗುವಾಗಿದೆ. ಅದಾಗಲೇ ಹೆರಿಗೆಗಾಗಿ ಆಸ್ಪತ್ರೆಯಲ್ಲಿದ್ದ ಸೈನಿಕನ ಪತ್ನಿ ಜಗತ್ತಿನ ಅರಿವು ಇಲ್ಲದ ನವಜಾತ ಶಿಶು ಯಾವ ಪಾಪ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರತೀಯ ಸೇನೆಯಲ್ಲಿ ಪ್ರಮೋದ್ ಜಾಧವ್ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ರಜೆ ಮೇಲೆ ಗ್ರಾಮಕ್ಕೆ ಬಂದಿದ್ರು. ಈತ ತುಂಬು ಗರ್ಭಿಣಿ ಪತ್ನಿ ಆಸ್ಪತ್ರೆಗೆ ಸೇರಿಸಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಕುಟುಂಬ ಇತ್ತು. ಆದರೆ ದುರದೃಷ್ಟವಶಾತ್ ಸೈನಿಕ ಪ್ರಮೋದ್ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಅರಭಾವಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಇದು ಈಗ ಸೈನಿಕ ರಜೆಗೆ ವಾಪಸ್ ಬಂದಿದ್ರು, ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಒಂದು ರೀತಿಯಾಗಿ ಹೃದಯ ವಿದ್ರಾವಕ ಘಟನೆ ಇದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಹೌದು. ಏನಂತಂದ್ರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬಹುದು. ನಾವು ಎಷ್ಟೋ ಸುದ್ದಿಗಳನ್ನ ಮಾಡ್ತೀವಿ, ಆ ಪ್ರತಿಯೊಂದು ಸುದ್ದಿಗಳಿಗೂ ನಮ್ಮ ಮನಸ್ಸಿಗೆ ಅಷ್ಟೊಂದು ಹತ್ತಲ್ಲ. ಆದ್ರೆ ಈ ಒಂದು ಸುದ್ದಿಯನ್ನ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನನ್ನ ಕಣ್ಣಲ್ಲಿ ಸಹ ಕಣ್ಣೀರ್ ಬಂತಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸೈನಿಕರ ಜೀವನ, ಏನ್ ಸೋಲ್ಜರ್ಸ್ ಗಳ ಜೀವನ ಏನಿರುತ್ತೆ ಅದು ಅತ್ಯಂತ ಅಂದ್ರೆ ದುರದೃಷ್ಟಕರವಾದಂತ ಇರುತ್ತೆ. ಅವರು ಮದುವೆ ಆದ ಬಳಿಕ ಸಹ ಕೆಲವೊಂದಿಷ್ಟುಗಳ ಕಾಲ ಹೆಂಡತಿಯಿಂದ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಯಿಂದ ದೂರ ಇರುವಂತಹ ಸನ್ನಿವೇಶಗಳು ಸಹ ಆಗಿ ಬರುತ್ತೆ. ಆದ್ರೆ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಏನಿದೆ, ಈ ಘಟನೆಯನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರ ಕರಳು ಹಿಂಡುವಂತಹ ಒಂದು ಕತೆ ಇದಾಗಿರುವಂತದ್ದು. ಪ್ರಮೋದ್ ಅಂತ ಹೇಳಿ ಏನು ಅವರ ಸೋಲ್ಜರ್ ಇರ್ತಾನೆ, ಆತ ರಜೆಗೆಂದು ಊರಿಗೆ ಬಂದಿರ್ತಾರೆ. ಊರಿಗೆ ಬಂದು ಇನ್ನು 10 ರಿಂದ 15 ದಿನಗಳ ಕಾಲ ಮಾತ್ರ ಆತನ ರಜೆ ಇರುತ್ತೆ. ಅದಾದ ಮುಗಿಸಿ ಆತ ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತಿರ್ತಾನೆ. ಆದ್ರೆ ಇದೇ ಸಂದರ್ಭದಲ್ಲಿ ಅಂತಂದ್ರೆ ಏನು, ಹೆಂಡತಿ ಡೆಲಿವರಿ ಇದೆ, ಅವ್ರೇನೋ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾರೆ, ತುಂಬು ಗರ್ಭಿಣಿದ್ದಾರೆ. ನಾನ್ ಬಂದಂತ ಸಂದರ್ಭದಲ್ಲಿ ಏನೋ ಮಗು ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಸೂಟಿಯನ್ನ ಮ್ಯಾನೇಜ್ ಮಾಡಿಕೊಂಡು ಈ ಏನು ಹೆರಿಗೆ ಆಗಿರುತ್ತಲ್ಲ, ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಂದಿರ್ತಾನೆ. ಆದ್ರೆ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಇನ್ ರಸ್ತೆ ಅಪಘಾತದಲ್ಲಿ ಆತ ಮರಣ ಸಹ ಹೊಂದ್ತಾನೆ. ಮರಣ ಹೊಂದಿದಂತ ಕೆಲವು ಗಂಟೆಗಳಲ್ಲಿ ಆತ ಏನು ಹೆಂಡತಿ ಇರ್ತಾಳೆ, ಯೋಧನ ಹೆಂಡತಿ ಒಂದು ಹೆಣ್ಣು ಪಾಪುವಿಗೂ ಸಹ ಒಂದು ಜನ್ಮವನ್ನ ಸಹ ನೀಡ್ತಾಳೆ. ಅಲ್ಲಿರ್ತಕ್ಕಂಥ ಏನು ಅಂತ್ಯ ಸಂಸ್ಕಾರಕ್ಕೆ ಏನ್ ಜನ ಸೇರಿರ್ತಾರೆ ಅವರೆಲ್ಲ ಮಮ್ಮಲ ಮರಿಗಿರುವಂತಹ ಘಟನೆ ಇದಾಗಿರುವಂತದ್ದು ಪ್ರವೀಣ್. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಆತ ದೇಶ ಸೇವೆ ಮಾಡ್ತಾ ಇದ್ದ, ತಂದೆ ತಾಯಿಗಳಿಗೆ ಹೆಮ್ಮೆಯನ್ನ ತಂದಿದ್ದ, ಇಡೀ ಊರಿಗೆನೆ ಹೆಮ್ಮೆ ಆದಂತಹ ಮಗ ಇದ್ದ. ಇಂಥ ಸಂದರ್ಭದಲ್ಲಿ ಮಗು ಆಗಿದೆ, ಆ ಮಗುವನ್ನ ನೋಡ್ಬೇಕು, ಮುಖ ನೋಡೋದಕ್ಕೂ ಸಹ ಆತ ಇಲ್ಲ. ಈ ಒಂದು ಏನ್ ಸನ್ನಿವೇಶ ಇದೆ, ಈ ಸನ್ನಿವೇಶ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಏನ್ ಜನ ಇದ್ದಾರೆ, ಜನಸ್ತೋಮನ ಕಣ್ಣೀರು ಸಹ ಒದ್ದೆಯಾಗಿ ಮಾಡುವಂತದ್ದು ಪ್ರವೀಣ್. ಓಕೆ, ಥ್ಯಾಂಕ್ ಯು ಸಂಜು ತಮ್ಮೆಲ್ಲ ಮಾಹಿತಿ. ಅಪಘಾತದಲ್ಲಿ ಸೈನಿಕ ಮೃತಪಟ್ಟಿದ್ದಾನೆ. ನವಜಾತ ಶಿಶುವಿನೊಂದಿಗೆ ಪತ್ನಿ ಬಂದಿರೋದು ಕರುಳು ಹಿಂಡುವಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಅಂತ್ಯ ಸಂಸ್ಕಾರ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಬಾರ್ಲಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ರಜೆ ಮೇಲೆ ಬಂದಿದ್ದಾಗ ಸೈನಿಕ ಪ್ರಮೋದ್ ಜಾಧವ್ಗೆ ಅಪಘಾತವಾಗಿತ್ತು. ಪತಿ ತೀರಿ ಹೋದಂತ ಕೆಲವೇ ಗಂಟೆಗಳಲ್ಲಿ ಪತ್ನಿಗೆ ಮಗುವಾಗಿದೆ. ಅದಾಗಲೇ ಹೆರಿಗೆಗಾಗಿ ಆಸ್ಪತ್ರೆಯಲ್ಲಿದ್ದ ಸೈನಿಕನ ಪತ್ನಿ ಜಗತ್ತಿನ ಅರಿವು ಇಲ್ಲದ ನವಜಾತ ಶಿಶು ಯಾವ ಪಾಪ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರತೀಯ ಸೇನೆಯಲ್ಲಿ ಪ್ರಮೋದ್ ಜಾಧವ್ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ರಜೆ ಮೇಲೆ ಗ್ರಾಮಕ್ಕೆ ಬಂದಿದ್ರು. ಈತ ತುಂಬು ಗರ್ಭಿಣಿ ಪತ್ನಿ ಆಸ್ಪತ್ರೆಗೆ ಸೇರಿಸಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಕುಟುಂಬ ಇತ್ತು. ಆದರೆ ದುರದೃಷ್ಟವಶಾತ್ ಸೈನಿಕ ಪ್ರಮೋದ್ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಅರಭಾವಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಇದು ಈಗ ಸೈನಿಕ ರಜೆಗೆ ವಾಪಸ್ ಬಂದಿದ್ರು, ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಒಂದು ರೀತಿಯಾಗಿ ಹೃದಯ ವಿದ್ರಾವಕ ಘಟನೆ ಇದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಹೌದು. ಏನಂತಂದ್ರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬಹುದು. ನಾವು ಎಷ್ಟೋ ಸುದ್ದಿಗಳನ್ನ ಮಾಡ್ತೀವಿ, ಆ ಪ್ರತಿಯೊಂದು ಸುದ್ದಿಗಳಿಗೂ ನಮ್ಮ ಮನಸ್ಸಿಗೆ ಅಷ್ಟೊಂದು ಹತ್ತಲ್ಲ. ಆದ್ರೆ ಈ ಒಂದು ಸುದ್ದಿಯನ್ನ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನನ್ನ ಕಣ್ಣಲ್ಲಿ ಸಹ ಕಣ್ಣೀರ್ ಬಂತಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸೈನಿಕರ ಜೀವನ, ಏನ್ ಸೋಲ್ಜರ್ಸ್ ಗಳ ಜೀವನ ಏನಿರುತ್ತೆ ಅದು ಅತ್ಯಂತ ಅಂದ್ರೆ ದುರದೃಷ್ಟಕರವಾದಂತ ಇರುತ್ತೆ. ಅವರು ಮದುವೆ ಆದ ಬಳಿಕ ಸಹ ಕೆಲವೊಂದಿಷ್ಟುಗಳ ಕಾಲ ಹೆಂಡತಿಯಿಂದ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಯಿಂದ ದೂರ ಇರುವಂತಹ ಸನ್ನಿವೇಶಗಳು ಸಹ ಆಗಿ ಬರುತ್ತೆ. ಆದ್ರೆ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಏನಿದೆ, ಈ ಘಟನೆಯನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರ ಕರಳು ಹಿಂಡುವಂತಹ ಒಂದು ಕತೆ ಇದಾಗಿರುವಂತದ್ದು.
ಪ್ರಮೋದ್ ಅಂತ ಹೇಳಿ ಏನು ಅವರ ಸೋಲ್ಜರ್ ಇರ್ತಾನೆ, ಆತ ರಜೆಗೆಂದು ಊರಿಗೆ ಬಂದಿರ್ತಾರೆ. ಊರಿಗೆ ಬಂದು ಇನ್ನು 10 ರಿಂದ 15 ದಿನಗಳ ಕಾಲ ಮಾತ್ರ ಆತನ ರಜೆ ಇರುತ್ತೆ. ಅದಾದ ಮುಗಿಸಿ ಆತ ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತಿರ್ತಾನೆ. ಆದ್ರೆ ಇದೇ ಸಂದರ್ಭದಲ್ಲಿ ಅಂತಂದ್ರೆ ಏನು, ಹೆಂಡತಿ ಡೆಲಿವರಿ ಇದೆ, ಅವ್ರೇನೋ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾರೆ, ತುಂಬು ಗರ್ಭಿಣಿದ್ದಾರೆ. ನಾನ್ ಬಂದಂತ ಸಂದರ್ಭದಲ್ಲಿ ಏನೋ ಮಗು ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಸೂಟಿಯನ್ನ ಮ್ಯಾನೇಜ್ ಮಾಡಿಕೊಂಡು ಈ ಏನೋ ಹೆರಿಗೆ ಆಗಿರುತ್ತಲ್ಲ, ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಂದಿರ್ತಾನೆ. ಆದ್ರೆ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಇನ್ನು ರಸ್ತೆ ಅಪಘಾತದಲ್ಲಿ ಆತ ಮರಣ ಸಹ ಹೊಂತಾನೆ. ಮರಣ ಹೊಂದಿದಂತ ಕೆಲವು ಗಂಟೆಗಳಲ್ಲಿ ಆತ ಏನೋ ಹೆಂಡತಿ ಇರ್ತಾಳೆ, ಯೋಧನ ಹೆಂಡತಿ ಒಂದು ಹೆಣ್ಣು ಪಾಪುವಿಗೂ ಸಹ ಒಂದು ಜನ್ಮವನ್ನ ಸಹ ನೀಡ್ತಾರೆ. ಅಲ್ಲಿರ್ತಕ್ಕಂಥ ಏನು ಅಂತ್ಯ ಸಂಸ್ಕಾರಕ್ಕೆ ಏನ್ ಜನ ಸೇರಿರ್ತಾರೆ ಅವರೆಲ್ಲ ಮಮ್ಮಲ ಮರಿಗಿರುವಂತಹ ಘಟನೆ ಇದಾಗಿರುವಂತದ್ದು ಪ್ರವೀಣ್. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಆತ ದೇಶ ಸೇವೆ ಮಾಡ್ತಾ ಇದ್ದ, ತಂದೆ ತಾಯಿಗಳಿಗೆ ಹೆಮ್ಮೆಯನ್ನ ತಂದಿದ್ದ, ಇಡೀ ಊರಿಗೆನೆ ಹೆಮ್ಮೆ ಆದಂತಹ ಮಗ ಇದ್ದ. ಇಂಥ ಸಂದರ್ಭದಲ್ಲಿ ಮಗು ಆಗಿದೆ, ಆ ಮಗುವನ್ನ ನೋಡ್ಬೇಕು, ಮುಖ ನೋಡೋದಕ್ಕೂ ಸಹ ಆತ ಇಲ್ಲ. ಈ ಒಂದು ಏನ್ ಸನ್ನಿವೇಶ ಇದೆ, ಈ ಸನ್ನಿವೇಶ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಏನ್ ಜನ ಇದ್ದಾರೆ, ಜನಸ್ತೋಮನ ಕಣ್ಣೀರು ಸಹ ಒದ್ದೆಯಾಗಿ ಮಾಡುವಂತದ್ದು ಪ್ರವೀಣ್. ಓಕೆ, ಥ್ಯಾಂಕ್ ಯು ಸಂಜು ತಮ್ಮೆಲ್ಲ ಮಾಹಿತಿ.